ಈ ಒಳ ಮೀಸಲಾತಿ ಅಂತಕ್ಕಂಥ ಅಜೆಂಡದೊಳಗಡೆ ಏನಿದೆ ಅಂತೇಳಿ ಬಹುಶಃ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಾಹಿತಿ. ಏನು ಈ ಸಮಾಜ ಮೀಸಲಾತಿ ಈ ರಾಜ್ಯದೊಳಗಡೆ ಜಾರಿ ಆದಾಗಿನಿಂದಲೂ ಕೂಡ ಉದ್ಯೋಗ ಮತ್ತು ಶಿಕ್ಷಣ ಹಾಗೂ ರಾಜಕೀಯದಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಪರಿಶಿಷ್ಟರ ಪಟ್ಟಿಯಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ಮಾದಿಗ ಸಮಾಜ ಅಂತಕ್ಕಂಥದ್ದು ಒಂದು ಜಾತಿಯಾಗಿ ಆ ಪಟ್ಟಿ ಒಳಗಡೆ ಅನುಭವಿಸಿರ್ತಕ್ಕಂಥ ನೋವು, ಕಷ್ಟ, ಮೋಸಗಳನ್ನು ಅನುಭವಿಸಿರ್ತಕ್ಕಂಥ ಮೋಸಗಳನ್ನು ಪರಿಪರಿಯಾಗಿ ಈ ರಾಜ್ಯದ ಉದ್ದಗಲಕ್ಕೂ ಇಡೀ ಈ ರಾಜ್ಯವನ್ನಾಳಿದಂಥ, ಈ ದೇಶವನ್ನಾಳಿದಂಥ ಎಲ್ಲ ಪಕ್ಷದ ಸರ್ಕಾರಗಳಿಗೆ ಇಂಚಿಂಚು ಗಮನಕ್ಕೆ ತರಲಾಗಿದೆ. ಆದಾಗ್ಯೂ ಕೂಡ ನಮ್ಮ ನಾಳುವ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ನಮ್ಮ ಸರ್ಕಾರ ನಿಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರ ಮುಖಾಂತರ ಈ ಈ ನಾಗರಿಕ ಸಮಾಜದೊಳಗಡೆ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಡೋದ್ರ ಮೂಲಕ ನಮಗೆ ಮೋಸ ಮಾಡೋದ್ರ ಮುಖಾಂತರ ಅವರ ಮೋಸದ ಮಾತುಗಳಿಂದ ನಮ್ಮನ್ನ ಬೆರಗು ಮಾಡಿ, ನಮ್ಮ ಮತಗಳನ್ನು ಕಬಳಿಕೆ ಮಾಡಿ ಎಲ್ಲ ಪಕ್ಷಗಳು ಸರ್ಕಾರವನ್ನ ರಚನೆ ಮಾಡಿ ಅವರು ಈ ರಾಜ್ಯವನ್ನು ಆಳಿ ಹೋಗಿದ್ದಾರೆ. ಆದರೆ ನಮ್ಮ ಸಮಸ್ಯೆ ಇವತ್ತಿಗೂ ಕೂಡ ಜೀವಂತವಾಗಿ ಈ ನೆಲದಲ್ಲಿ ಉಳಿದಿದೆ. ಯಾಕೆ ಉಳಿದಿದೆ ಅಂತ ಹೇಳಿದ್ರೆ, ಈ ಎಲ್ಲ ಪಕ್ಷದ ಮುಖಂಡರುಗಳು ಬಾಯಿ ಬಿಟ್ಟ ಸುಳ್ಳು. ಇವರು ಸುಳ್ಳಿನಲ್ಲೇ ರಾಜ್ಯವನ್ನು ಕಟ್ಟಿ, ಸುಳ್ಳಿನಲ್ಲೇ ರಾಜ್ಯವನ್ನು ಆಳಿ, ಬಡವರಿಗೆ ಕಣ್ಣಿಗೆ ಮಣ್ಣೆರತಕ್ಕಂಥ ಕೆಲಸ ಮಾಡಿ ಇವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ನೋಡ್ರಿ ಬಂಧುಗಳೇ, ಒಂದು ಕ್ಷೇತ್ರದಲ್ಲಿ ಒಂದು ಪಕ್ಷದ MLA ಗೆದ್ರೆ ಆ ವರ್ಷದಲ್ಲಿ MLA ಆಗಿ ಮಾತ್ರ ಕೆಲಸ ಮಾಡ್ತಾರೆ. 2ನೇ ಬಾರಿ ಗೆದ್ರೆ ನನಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಓಡಾಡ್ತಾರೆ. 3ನೇ ಬಾರಿ ಗೆದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಆದ್ರೆ 3 ಬಾರಿಗೆ ಮುಖ್ಯಮಂತ್ರಿ ಆಗ್ತೀವಿ ಅಂತೇಳಿ ಕೇಳ್ತಾರೆ. ಈ ರಾಜ್ಯದ ಒಳಗಡೆ ಈ ಮಾದಿಗ ಸಮಾಜದ ಒಬ್ಬ ಮುಖಂಡ ಮುತ್ಸದಿ ರಾಜಕಾರಣಿ 7 ಬಾರಿ ಲೋಕಸಭೆನ ಪ್ರವೇಶ ಮಾಡಿದ್ದಾರೆ. ಬಂಧುಗಳೇ, 7 ಬಾರಿ ಗೆದ್ದಿದ್ದಾರೆ. ಈ ದೇಶದಲ್ಲಿ ಈ ಸಮಾಜದ ಮತ್ತೊಬ್ಬ ಅಗ್ರಗಣ್ಯ ನಾಯಕ ಬಾಬು ಜಗಜೀವನ್ ರಾಮ್ ರವರು ಈ ದೇಶದ ಉಪ ಪ್ರಧಾನಿ ಆದರು. ಅವರಿಗೆ ನಾಳೆ ಬೆಳಿಗ್ಗೆ ಪ್ರಧಾನಿ ಆಗಬೇಕು ಅನ್ನೋಂಥ ಸಂದರ್ಭ ಇದ್ದಾಗ ಇದೇ ರಾಜಕೀಯ ಪಕ್ಷದವರು ಕುತಂತ್ರದಿಂದ ಅವರನ್ನ ಪ್ರಧಾನಿ ಆಗೋ ಸಂದರ್ಭನ ತಪ್ಪಿಸಿ ಕನಿಷ್ಠ ಅವರಿಗೆ ಉಪ ಪ್ರಧಾನಿ ಪಟ್ಟವನ್ನ ಏರಿಸಿದಂತ ಇತಿಹಾಸ ಈ ದೇಶದ ಒಳಗಡೆ ಇದೆ. ಆ ಪ್ರಧಾನಿ ಕೂಡ, ಆ ಉಪ ಪ್ರಧಾನಿ ಜಗಜೀವನ್ ರಾವ್ ಅವರು ಕೂಡ ಈ ದೇಶನ 7 ಬಾರಿ ಪ್ರತಿನಿಧಿಸ್ತಾರೆ. ಅವರು ಬಿಟ್ಟರೆ 2ನೇ ನಮ್ಮ ಸಮಾಜದಲ್ಲಿ KH ಮುನಿಯಪ್ಪನವರು, ಕೋಲಾರದ KH ಮುನಿಯಪ್ಪನವರು ಅಂತ ಒಬ್ಬ ಮುತ್ಸದಿ ರಾಜಕಾರಣಿ ಕೇಂದ್ರ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅಂತ ರಾಜಕಾರಣಿ ಇರ್ತಕ್ಕಂಥ ಇವತ್ತಿನ ರಾಜ್ಯ ಸರ್ಕಾರದಲ್ಲಿ ಆಹಾರ ಖಾತೆ ಸಚಿವರಾಗಿದ್ದಾರೆ. ಅಂತ ಒಬ್ಬ ಹಿರಿಯ ರಾಜಕಾರಣಿ, ನಮ್ಮ ಸಮಾಜದ ರಾಜಕಾರಣಿ ಇಟ್ಕೊಂಡು ಕೂಡ ಇವತ್ತು ಈ ಸರ್ಕಾರ ನಮಗೆ ಅವರ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಅವರು ನಾವು ಅಧಿಕಾರಕ್ಕೆ ಬಂದು
ಮೊದಲನೇ ಸಚಿವ ಸಂಪುಟದಲ್ಲಿ ನಿಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಈ ರಾಜ್ಯಕ್ಕೆ ನಮಗೆ ಕೊಟ್ಟಿದ್ರು. ಆದರೂ ಕೂಡ ಕಳೆದ 2 ವರ್ಷ ಆಗಿದೆ. ಇವತ್ತು ಕೊಡೋದಕ್ಕೆ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಈ ರಾಜ್ಯದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ನಮ್ಮ ರಾಜಕೀಯ ನಾಯಕರು ನಮಗೆ ಈ ಸಮಾಜಗಳಿಗೆ ಏನಾದರೂ ಒಳ್ಳೇದು ಮಾಡ್ತಾರೆ ಅಂತೇಳಿ ಅವರ ನಾಯಕತ್ವವನ್ನು ಒಪ್ಪಿ ಮತ ಹಾಕಿ ಈ ರಾಜ್ಯದೊಳಗಡೆ ಬಹುಸಂಖ್ಯಾತರನ್ನಾಗಿ ಸರ್ಕಾರ ರಚನೆ ಮಾಡುವಂತ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಅದಾದ್ಮೇಲೆ ಈ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡೋದ್ರಲ್ಲಿ ಅವರು ಮೀನಮೇಷ ಎಣಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಯಾರ ಹಕ್ಕನ್ನು ನಾವು ಕೇಳ್ತಾ ಇಲ್ಲ ಬಂಧುಗಳೇ. ಏನು ಮೀಸಲಾತಿ ಅಂತಕ್ಕಂಥ ವಿಚಾರ ಇದೆಯೋ, ಈ ಮೀಸಲಾತಿ 50% ಇದೆಯಲ್ಲ, ಈ 50% ಅಲ್ಲಿ ಪರಿಶಿಷ್ಟ ವರ್ಗಕ್ಕೆ 15% ಇದೆ. ಈ 15% ಅಲ್ಲಿ ಇದು ಎಸ್ಸಿಗಾಗಿ ಮೀಸಲಿರ್ತಕ್ಕಂಥ ಪರ್ಸೆಂಟು. ಈ ಎಸ್ಸಿಗಳಲ್ಲಿ ಒಟ್ಟು 101 ಜಾತಿಗಳಿದ್ದಾವೆ. ಎಸ್ಟಿಗೆ 3% ಇದೆ. ಅದರಲ್ಲಿ 48 ಜಾತಿಗಳಿದ್ದಾವೆ. 15 + 3 18% ಮಾತ್ರ ಈ ರಾಜ್ಯದೊಳಗಡೆ ದಲಿತರಿಗೆ ಅಂದ್ರೆ SC STಗಳಿಗೆ ಮಾತ್ರ ಮೀಸಲಾತಿಯನ್ನು ನಿಗದಿ ಮಾಡಿದೆ. ಇನ್ನು 32% BCM, ಪ್ರವರ್ಗ A, ಪ್ರವರ್ಗ B ಈ ರೀತಿಯ ಎಲ್ಲ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಹಿಂದುಳಿದಿರ್ತಕ್ಕಂಥ ಅನೇಕ ಜಾತಿಗಳನ್ನು ಗುರುತಿಸಿ 32% ಅನ್ನು ಅವರಿಗೆ ನಿಗದಿಪಡಿಸಲಾಗಿದೆ. ಉಳಿದಂತ 50% ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳಿಗೆ, ಸಾಮಾನ್ಯ ವರ್ಗಕ್ಕೆ ನಿಗದಿಪಡಿಸಿದ್ದಾರೆ. ನಾವು ಕೇಳಿದ್ದು 32%ನಲ್ಲ, ನಮ್ಮಲ್ಲೇ 101 ಜಾತಿ ಇರ್ತಕ್ಕಂಥ 15% ಒಳಗಡೆ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಕೊಡಿ ಅಂತಕ್ಕಂಥ ವಾದವನ್ನು ನಾವು ಮಂಡನೆ ಮಾಡಿದ್ದೀವಿ. ಯಾಕೆ ಕೇಳಿದೀವಿ ನಾವು ಅಂತ ಹೇಳಿದ್ರೆ, ಹೆಚ್ಚು ಜನಸಂಖ್ಯೆ ಇರೋನಿಗೆ ಕಡಿಮೆ ಮೀಸಲಾತಿ, ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಜಾತಿಯವನಿಗೆ ಹೆಚ್ಚು ಮೀಸಲಾತಿಯನ್ನು ಅನುಭವಿಸಿರ್ತಕ್ಕಂಥದ್ದು ಈ ಕರ್ನಾಟಕದ ಒಳಗಡೆ ನಡೀತಾ ಇದೆ. ಈ ತಾರತಮ್ಯನ ಸ್ವಾತಂತ್ರ್ಯ ಬಂದು ಮೀಸಲಾತಿ ನಿಗದಿಪಡಿಸಿದಾಗಿನಿಂದಲೂ ಕೂಡ ಅನುಭವಿಸಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಜಾತಿಗೆ ಅವರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ನಿಗದಿಪಡಿಸಿ ಅಂತೇಳಿ ಕೇಳಿದ್ವಿ ನಾವು. ಯಾಕೆ ಅಂತ ಹೇಳಿದ್ರೆ, ಈ ಉದ್ಯೋಗದ ವ್ಯವಸ್ಥೆ ಒಳಗಡೆ ಈ ಮಾದಿಗ ಸಮಾಜ 101 ಜಾತಿಗಳನ್ನ ಸ್ಪರ್ಧೆ ಮಾಡಿ ಉದ್ಯೋಗ ತಗೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ. ಮುಂದುವರೆದಂತೆ ಶಿಕ್ಷಣದಲ್ಲಿ ಆರ್ಥಿಕವಾಗಿ ಮುಂದುವರೆದ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳು ಇವರನ್ನ ಹತ್ತಿಕ್ತಿದ್ದಾರೆ, ಶಿಕ್ಷಣದಲ್ಲಿ ಇವ್ರನ್ನ ಹಿಮ್ಮೆಟ್ಟಿಸ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಸೀಟುಗಳು ಸಿಗ್ತಾ ಇಲ್ಲ. ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, MSc ಇರ್ಬೋದು, MCom ಇರ್ಬೋದು, PhD ಇರ್ಬೋದು, ಅನೇಕ ಸ್ನಾತಕೋತ್ತರ ಪದವಿಗಳಿರ್ಬೋದು. ಈ 101 ಜಾತಿಗಳನ್ನ ಸ್ಪರ್ಧೆ ಮಾಡಿ ಇವರು ಅವುಗಳನ್ನು ಗಿಟ್ಟಿಸಿ ಉದ್ಯೋಗ ತಗೊಳ್ಳೋದು ಕಷ್ಟ ಆಗಿದ್ದನ್ನ ಮನವರಿಕೆ ಮಾಡಿಕೊಟ್ವಿ. ಇಷ್ಟೆಲ್ಲ ಮಾಡಿಕೊಟ್ರು ಕೂಡ ಯಾರಿಗಿಂತವ್ರಿಗೆ ಹೇಳಿಲ್ಲ ಅನ್ನಂಗಿಲ್ಲ. ಈ ರಾಜ್ಯದೊಳಗಡೆ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರುಗಳಿಗೆ ಹೇಳಿಕೆ ಅಂತ ಬಂದಿದ್ದೀವಿ. ನಮಗೆ ಅನ್ಯಾಯ ಆಗಿದೆ ಅನ್ನತಕ್ಕಂಥದ್ದು ಅಂಕಿಅಂಶಗಳ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಕೇಳ್ತಾರೆ, ನಮ್ದು ಅಧಿಕಾರ ಬಂದಾಗ ನಿಮಗೆ ಈ ವ್ಯವಸ್ಥೆ ಮಾಡ್ತೀವಿ, ನಿಮಗೆ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಅಧಿಕಾರಕ್ಕೆ ಬಂದಾಗ ನಮ್ಮನ್ನ ಬೀದಿಯಲ್ಲಿ ಕೂರಿಸಿರ್ತಾರೆ, ಅವ್ರ ಕಾರ್ನಲ್ಲಿ ಓಡಾಡ್ತಾ ಇರ್ತಾರೆ.
ಇದೇ ರೀತಿ ಮಾಡ್ಕೊಂಡು ಬಂದಂತ ಸರ್ಕಾರಗಳು ಕೊನೆಯದಾಗಿ ಮಾನ್ಯ ಸಿದ್ದರಾಮಯ್ಯನವರು ಅಪ್ಪಿತಪ್ಪಿ ಬಾಯ್ಜಾರಿ ನಾವು ಸರ್ಕಾರ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಇವರಿಗೆ ಯಾವುದೋ ಒಂದು ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದ್ಬಿಟ್ಟಿದೀವಿ, ಏನಾದ್ರೂ ಮಾಡಿ ಇವರಿಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ತೋರಿಸಿ ಆಮೇಲೆ ಒಂದು ಕಾರಣವನ್ನ ನೆಪ ಮಾಡಿ ಇವ್ರಿಗೆ ಕೊಡದ ರೀತಿಯಲ್ಲಿ ಇವರನ್ನ ನೆಲಸಮ ಮಾಡಬೇಕು ಅಂತಕ್ಕಂಥ ಒಳಸಂಚಿನ ಮೂಲಕ ನಮಗೆ ಜಾರಿ ಮಾಡತಕ್ಕಂಥ ಒಂದು ನಾಟಕ ಆಡಿ ನಾಗಮೋಹನ್ ದಾಸ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಂತಕ್ಕಂಥ ವ್ಯಕ್ತಿ ಒಂದು ಆಯೋಗವನ್ನು ರಚನೆ ಮಾಡಿ ಇಡೀ ರಾಜ್ಯದ ಉದ್ದಗಲಕ್ಕೂ 101 ಜಾತಿಗಳ ಪರಿಶಿಷ್ಟ ಜಾತಿಗಳ 101 ಜಾತಿಯ ಅಂಕಿಅಂಶಗಳನ್ನು ಪಡ್ಕೊಂಡಿದ್ರು ಇವರು. ಇದನ್ನು ಮಾಡಕ್ಕೆ ಈ ಸರ್ಕಾರಗಳು 4 ಆಯೋಗಗಳನ್ನು ರಚನೆ ಮಾಡಿದ್ದಾರೆ. 4 ಆಯೋಗಕ್ಕೆ ಸುಮಾರು 100 ಕೋಟಿ ಖರ್ಚು ಮಾಡಿದ್ದಾರೆ. ನಮ್ಮ ದುಡ್ಡನ್ನ SC/ST ಆಯೋಗದ SC/ST ಅಭಿವೃದ್ಧಿ ದುಡ್ಡನ್ನ. ಆದರೂ ಕೂಡ ಆ ಆಯೋಗದ ವರದಿಯನ್ನ ಕಳೆದ ಹೋದ ಗುರುವಾರ ರಾಜ್ಯಪಾಲರಿಂದ ಅಂಕಿತ ಮಾಡಿಸ್ತಾರೆ. ಅಂಕಿತ ಮಾಡಿಸಿ ಅದು ಮತ್ತೆ ಸಚಿವ ಸಂಪುಟಕ್ಕೆ ವಾಪಸ್ ಬರುತ್ತೆ. ವಾಪಸ್ ಬಂದಾಗ ಅದನ್ನ ಅಲ್ಲೇ ಬಿಟ್ಬಿಟ್ಟು ಸಚಿವ ಸಂಪುಟದ ಸಚಿವರುಗಳು